ಬಳ್ಳಾರಿ ಪ್ರಕರಣ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಬಿಜೆಪಿಯವರು ಪಾದಯಾತ್ರೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ರು. ಸರ್ಕಾರದ ವಿರುದ್ಧ ಹೋರಾಟ ಕಾಂಗ್ರೆಸ್ ಕೂಡ ಪಾದಯಾತ್ರೆ ಮಾಡಿತ್ತು. ಅದು ಪ್ರತಿಯಾಗಿ ಕಾಂಗ್ರೆಸ್ನವರು ಪಾದಯಾತ್ರೆ ಮಾಡಿದ್ದು ಅಕ್ರಮ ಗಣಿಗಾರಿಕೆ ಏನು ಈಗಿನ ಬಿಜೆಪಿ ಅದ್ದಿನ ಬಿಜೆಪಿ ಸಚಿವರು ಪ್ರಭಾವಿ ಮುಖಂಡರಾದಂಥ ಜನಾರ್ದನ್ ರೆಡ್ಡಿಯವರು, ರಾಮುಲು ಅವರು, ಎಂಟೈರ್ ಟೀಮು ಕರ್ನಾಟಕ ಗಡಿಯನ್ನೇ ಕಿತ್ತೆ ಹಾಕಿ ಅಲ್ಲಿ ಒಂದು ಅತ್ಯಂತ ಪ್ರಭಾವಿ ದೇವಸ್ಥಾನವನ್ನು ಹೊಡೆದಾಕಿ ತಮ್ಮ ದುರಾಸೆಗಾಗಿ ಇವತ್ತು ಒಂದು ಅಲ್ಲಿ ರಿಪಬ್ಲಿಕ್ ಆಫ್ ಬಳ್ಳಾರಿ ಮಾಡಿ ಎಲ್ಲ ಏನು ಗಣಿಗಾರಿಕೆ ಮಾಡೋಂಥವ್ರ ಕಡೆಯಿಂದ ಪಾಲು ತೆಗೆದುಕೊಂಡು ಅರಣ್ಯದಲ್ಲೂ ಕೂಡ ಗಣಿಗಾರಿಕೆ ಮಾಡಿ ದೊಡ್ಡ ಲೂಟಿಯನ್ನು ಮಾಡಿದ್ರು. ಅದು ವಿಶ್ವವಿಖ್ಯಾತ ಲೂಟಿ, ಅದು ವರ್ಲ್ಡ್ಸ್ ಗ್ರೇಟೆಸ್ಟ್ ಲೂಟ್. ಅದರ ವಿರುದ್ಧ ನಾವು ಪಾದಯಾತ್ರೆ ಮಾಡಿದ್ದೀವಿ. ಈಗ ಇಲ್ಲಿರುವಂಥದ್ದು ಇಬ್ಬರು ಜಗಳಕ್ಕೆ ಪಾದಯಾತ್ರೆ ಮಾಡ್ತಾ ಇದ್ದಾರೆ. ಮತ್ತು ಇದೇ ಜನಾರ್ದನ್ ರೆಡ್ಡಿ ಅವ್ರನ್ನ ಬಿಜೆಪಿಯಿಂದ ಹೊರಗೆ ಹಾಕಿದ್ರು. ಈಗ ಮತ್ತೆ ಯಾಕೆ ಇವ್ರಿಗೆ ಹತ್ರ ಆದರೂ ಏನೋ ಅವ್ರಿಗಿಂದ ಪಾರ್ಟಿ ಫಂಡ್ ಬೇಕಾಗಿದೆನಾ ಏನು ಬೇಕಾಗಿದೆ ಗೊತ್ತಿಲ್ಲ, ಆ ಗಣಿಗಾರಿಕೆ ಇದರಲ್ಲಿ ಪಾಲು ಬೇಕಾಗಿದೆ ಗೊತ್ತಿಲ್ಲ, ಮತ್ತೆ ಈಗ ಅವ್ರ ಜೊತೆ ಕೈಗೂಡಿಸಿದಾರೆ. ಇದು ಜನ ತಿಳ್ಕೊಂಡಾರ, ಜನ ಮರಳಲ್ಲ, ಜನ ಭಾಳಷ್ಟು ಬುದ್ಧಿವಂತದಾರೆ. ಹೀಗಾಗಿ ಜನ ಇಂಥ ನಾಟಕಕ್ಕೆ ಕಿವಿಗೊಡೋದಲ್ಲ. ಮತ್ತು ಬೇಕಾದಂಥ ಇಶ್ಯೂಗಳಿದೆ, ಅದರ ವಿರುದ್ಧ ಹೋರಾಟ ಮಾಡಲಿಕ್ಕೆ ಬಿಟ್ಕೊಂಡು ಇದನ್ನು ಇಬ್ಬರು ಜಗಳ ತಂದು ಹೋರಾಟ ಮಾಡೋದು ಇದನ್ನು ಜನ ಅರ್ಥ ಮಾಡ್ಕೋತಾರೆ. ಥ್ಯಾಂಕ್ ಯು. ಕುಮಾರಸ್ವಾಮಿ ಚರ್ಚೆಗೆ ಸಿದ್ಧ ಅಂತ ಹೇಳ್ತಿದ್ರು. ನಿಮ್ಮ ಮನ್ರೇಗಾ ವಿಚಾರವಾಗಿ ಹೋರಾಟ ಮಾಡ್ತಿದ್ರ, ಆ ವಿಚಾರವಾಗಿ ನಾವು ಚರ್ಚೆಗೆ ಸಿದ್ಧವಾಗಿದ್ವಿ ಅಂತ ಕುಮಾರಸ್ವಾಮಿ ಸವಾಲ್ ಹಾಕಿದ್ರು. ಆಯ್ತು, ಕುಮಾರಸ್ವಾಮಿ ಅವ್ರಿಗೆ ಹೇಳ್ಬಿಡಿ, ಬೇರೆ ಯಾರು ಬೇಡ. ಕುಮಾರಸ್ವಾಮಿ ಅವರು ನಮ್ಮ ಕಡೆಯಿಂದ ಪ್ರಿಯಾಂಕ್ ಖರ್ಗೆ ಅವರು ಇಬ್ಬರೇ ಮಾಧ್ಯಮದಲ್ಲಿ ಎಲ್ಲರೂ ಕೂತ್ಕೋಬೇಕು ಒಂದು ಆಡಿಟೋರಿಯಂನಲ್ಲಿ. ಕುಮಾರಸ್ವಾಮಿ ಅವರು ಮತ್ತು ಬೇರೆ ಬೇಕಾಗಿಲ್ಲ, ಪ್ರಿಯಾಂಕ್ ಖರ್ಗೆ ಅವರು ಇಬ್ಬರೇ ಒಂದು ಆಡಿಟೋರಿಯಂನಾಗ ಎಲ್ಲ ಮಾಧ್ಯಮದವರು, ರಾಷ್ಟ್ರೀಯ ಮಾಧ್ಯಮದವರು, ರಾಜ್ಯ ಮಾಧ್ಯಮದವರು ಎಲ್ಲರೂ ಇರಬೇಕು ಚರ್ಚೆಗೆ. ನಾನು ಪ್ರಿಯಾಂಕ್ ಖರ್ಗೆ ಅವ್ರನ್ನ ಒಪ್ಪಿಸ್ತೀನಿ, ಕುಮಾರಸ್ವಾಮಿ ಅವ್ರನ್ನ ಒಪ್ಪಿಸಿ, ಯಾವ್ದು ಬೇಕಾದ ಡೇಟ್ ಹೇಳಿ ನಾವು ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಹೇಳಿ ಡೇಟನ್ನು ಒಪ್ಪಿಸ್ಕೊಡ್ಬೋದು.